ಅಷ್ಟು ಭಾವನಾಜೀವಿ. ತುಂಬ ಫೋನ್ ಮಾಡಿದ ತಕ್ಷಣ ಏನಾದರೂ ಕೆಲಸ ಹೇಳಿದ್ರೆ ಇಮಿಡಿಯೇಟಾಗಿ ಮಾಡ್ತಾರೆ. ಅವ್ರನ್ನ ಈ ಸಂದರ್ಭದಲ್ಲಿ ಏನು ಇಲ್ಲಿ ಕರೆದು ನಾವು ಸನ್ಮಾನ ಮಾಡಿರುವಂಥದ್ದು, ಅವ್ರ ಜೊತೆ ಇರ್ತಕ್ಕಂಥದ್ದು ಕೂಡ ಖುಷಿ ವಿಷಯ. ಜೊತೆಗೆ ಮೋಹನ್ ಅವ್ರ ಬಗ್ಗೆ ಮಾತಾಡೋದಾದ್ರೆ, ಚಿಕ್ಕ ಮಕ್ಕಳನ್ನ ಇಟ್ಕೊಂಡು ಅವ್ರಿಗೆಲ್ಲ ಡ್ಯಾನ್ಸ್ ಎಲ್ಲ ಹೇಳ್ಕೊಟ್ಟು ಅವ್ರು ಹೇಳೋದು ಮಾತು ಕೇಳಲ್ಲ. ಜೀವನ್ಗೆ ನೋಡಿ ಕಾಲೆಲ್ಲ ಕೂತ್ಕೊಂಡಿದ್ದಾರೆ, ಕೇಳಲ್ಲ. ಹೊಡೆದ್ರು ಕೇಳಲ್ಲ, ಪ್ರೈಸು ಕೇಳಲ್ಲ. ಅಂಥವ್ರಾದ್ರೂ ಡ್ಯಾನ್ಸ್ ಅಂಥವು ಮುಗ್ಧ ಮನಸ್ಸುಗಳನ್ನು ಇಟ್ಕೊಂಡು ಅವ್ರ ಪ್ರತಿಭೆಯನ್ನು ಹೊರಗಚ್ಚಿ ಅವರನ್ನು ತಿದ್ದಿ ಡಿಸಿಪ್ಲಿನ್ ಮಾಡಿ ಅವ್ರನ್ನೆಲ್ಲ ಸಮಾಜದಲ್ಲಿ ಉತ್ತಮವಾಗಿರ್ತಕ್ಕಂಥ ಪ್ರಜೆಗಳನ್ನಾಗಿ ಮಾಡ್ತಕ್ಕಂಥದ್ದು ಉತ್ತಮ. ಜೊತೆಗೆ ಒಂದು ದೊಡ್ಡ ಸ್ಟೇಜಲ್ಲಿ ಆ ಕಾರ್ಯಕ್ರಮ ಮಾಡಿ ಎಲ್ರಿಗೂ ಕೂಡ ಮೆಚ್ಚಿಸಿ ಅವ್ರು ಇಷ್ಟಪಡುವಂತೆ ಮಾಡಿ ಬಹುಮಾನವನ್ನು ಗೆಲ್ಲುವಂಥ ಕೆಲಸ ಕೂಡ ಈ ಅಪ್ಪು ಡ್ಯಾನ್ಸ್ ಅಕಾಡೆಮಿ ಮಾಡ್ತಿದ್ದಾರೆ. ಲಾಸ್ಟ್ ಟೈಮ್ ರಾಜ್ಯಮಟ್ಟದ ಕಾರ್ಯಕ್ರಮ ಮಾಡಿದ್ವಿ, ತುಂಬ ಖುಷಿ ಆಯಿತು ನಮಗೆ. ಆ ಥರದ್ದೊಂದು ಕಾರ್ಯಕ್ರಮ ಮತ್ತೆ ಆಗಬೇಕು ಅಂತಕ್ಕಂಥದ್ದು. ಸಾಕಷ್ಟು ಪ್ರತಿಭೆಗಳಿಗೆ ವೇದಿಕೆಗಳು ಸಿಕ್ಕಿದಾಗ ಗೊತ್ತಿಲ್ಲ ಯಾರು ದಾನ ಮಾಡ್ತಾರೆ ಅಂತ ಗೊತ್ತಿಲ್ಲ, ಯಾರು ನಮಗೆ ಸಹಾಯ ಮಾಡ್ತಾರೆ ಅಂತ ಗೊತ್ತಿಲ್ಲ. ಆದರೆ ನೀವು ಒಳ್ಳೆ ಕೆಲಸ ಮಾಡೋವಾಗ ಖಂಡಿತ ಯಾರಾದರೂ ಒಬ್ಬರು ನಿಮ್ಮ ಕೈಯನ್ನು ಹಿಡಿದು ಮೇಲೆ ಕೆತ್ತಾರೆ ಅಂತಕ್ಕಂಥದ್ದು ನಾನು ಯಾವಾಗಲೂ ಹೇಳ್ತೀನಿ. ಅಂದರೆ ಯಾಕೆ ಅಂತ ಹೇಳಿದ್ರೆ, ಒಳ್ಳೆ ಕೆಲಸ ಮಾಡುವಾಗ ವಿಘ್ನಗಳು ಜಾಸ್ತಿ ಇರ್ತವೆ, ಮೇಲೆ ಕೆತ್ತವರು ಜಾಸ್ತಿ ಇರ್ತಾರೆ, ಸಂತೋಷನೂ ಜಾಸ್ತಿ ಇರುತ್ತೆ, ಪ್ಯಾರಲಾಗಿ ದುಃಖನೂ ಕೂಡ ಜಾಸ್ತಿ ಇರುತ್ತೆ. ಅಂದರೆ ದಿನ ಒಂದು ಕಲ್ಲಲ್ಲಿ ಪಕ್ಕಕ್ಕೆ ಆಗ್ತಾ ಇದ್ರೆ ಒಂದು ದಿವಸ ಗುಡ್ಡ ಆಗುತ್ತೆ, ಇನ್ನೊಂದು ದಿವಸ ಬೆಟ್ಟ ಆಗುತ್ತೆ. ಸೊ ಹೆಸರು ಹಾಗೇನೆ ಬರ್ತಾನೆ ಇರುತ್ತೆ. ಆ ಹೆಸರು ನಿಮ್ಮ ಅಪ್ಪು ಡ್ಯಾನ್ಸ್ ಅಕಾಡೆಮಿ ಆಗಲಿ. ಸರ್ ಹೇಳ್ತಿದ್ರು, ಆಶೀರ್ವಾದ ಮಾಡ್ತಿದ್ರಿ ಏನಂತಂದ್ರೆ ಉಪೇಂದ್ರ ಅವ್ರ ಜೊತೆ ಕೆಲಸ ಮಾಡ್ತಿದ್ರಿ, ಹಾಗೆ ಒಂದು ಒಳ್ಳೆ ಮೂವಿ ಮಾಡ್ಬಿಟ್ಟು ಹೆಸರು ಮಾಡಿ ಗೊತ್ತಿಲ್ಲ ಯಾರು ಹೆಂಗಾಗ್ತಾರೆ ಅಂತ ಗೊತ್ತಿಲ್ಲ. ಸೊ ಆ ಥರ ಒಂದು ಉತ್ತಮವಾಗಿರ್ತಕ್ಕಂಥ ಹೆಸರು ಮಾಡಿ ಒಳ್ಳೆ ಭವಿಷ್ಯ ನಿಮ್ದಾಗಲಿ, ಒಳ್ಳೆ ಹೆಸರು ನಿಮ್ದಾಗಲಿ, ಒಳ್ಳೆ ಕೀರ್ತಿ ನಿಮ್ದಾಗಲಿ ಅಂತ ನಾನು ತುಂಬ ಹೃದಯದಿಂದ ಹಾರೈಸ್ತೀನಿ. ಸಾಕಷ್ಟು ಜನ ಕಲಾವಿದರು ಇಟ್ಟಿದ್ದೀನಿ, ನನ್ನ ಹೆಸರುಗಳನ್ನ ಹೇಳಲಿಕ್ಕೆ ಆಗಲ್ಲ. ಮೇಡಮ್ ಅವರು ದೊಡ್ಡ ಕಲಾವಿದರು ಅಂತ ಹೇಳಿದ್ರು. ಸೊ ಮೇಡಮ್ ಜೊತೆ ಬಂದು ಪಕ್ಕದಲ್ಲಿ ನಿಂತ್ಕೊಳ್ಳೋಕ್ಕೆ ಒಂಥರ ಖುಷಿ. ನಿಮ್ಮನ್ನೆಲ್ಲ ಮೂವಿಯಲ್ಲಿ ನೋಡೋದು ಅಲ್ವಾ, ನಾವು ಆ ಮೂವಿಯಲ್ಲಿ ನೋಡಿ ಆನಂದ ಪಡೋದು, ನಿಮ್ಮ ಜೊತೆ ನಿಂತ್ಕೊಳ್ಳೋದು ಒಂಥರ ಖುಷಿ, ನಿಮ್ಮ ಜೊತೆ ಫೋಟೋ ಇರೋದು ಖುಷಿ. ನನಗೆ ಆವಾಗಲಿಂದ ಅನಿಸ್ತಾ ಇತ್ತು ನಿಮ್ಮದೆಲ್ಲ ಫೋಟೋ ನನ್ನ ಸ್ಟೇಟಸಲ್ಲಿ ಹಾಕಬೇಕು. ಯಾಕೆಂದರೆ ನಾನು ಒಂದು ಸ್ಟೇಟಸ್ ಅಪ್ಲೋಡ್ ಮಾಡಿದ್ರೆ ಒಂದು 3,000 ಜನ ಸೊ ನಿಮ್ಮ ಹೆಸರುಗಳೆಲ್ಲ ಹಾಕೊಂಡು ನನ್ನ ಸ್ಟೇಟಸಲ್ಲಿ ಕರ್ನಾಟಕದ 3 ಮಂದಿಯಿಂದ ಕೇಳ್ತಾರೆ, ಯಾರು ಇವರು, ಏನು ಕಾರ್ಯಕ್ರಮ, ಏನು ಮಾಡಿದ್ರಿ ಅಂತ. ಅದೆಲ್ಲ ಒಂಥರ ಸಂತೋಷದ ವಿಷಯ. ಜೊತೆಗೆ ಸದಾ ಏನು ಧನದೊಂದಿಗೆ ನೀವು ಯಾವುದೇ ಕಾರ್ಯಕ್ರಮ ಹೇಳ್ತೀವಿ, ವೆಂಕಟೇಶ ಸರ್ ಕಾಲ್ ಮಾಡಿದ್ವಿ, ಸರ್ ನಿಮ್ಮ ಕಾರ್ಯಕ್ರಮ ಬರಬೇಕು, ಈ ಥರ ಖಂಡಿತ ನಾನು ಬರ್ತೀನೋ ಬರಲ್ಲ ಗೊತ್ತಿಲ್ಲ, ಬಟ್ ನನ್ನ ಕೈಲಿ ಆಗಿದ್ದು ನಾನು ಸಪೋರ್ಟ್ ಮಾಡ್ತೀನಿ. ಬಟ್ ನಿಮ್ಮೆಲ್ಲರೂ ನಾನು ಕ್ಷಮೆ ಯಾಚಿಸ್ತೀನಿ. ಯಾಕೆ ಅಂತಂದರೆ ಕಾಯಿಸ್ಬಿಟ್ಟಿದ್ದೀನಿ, ಕಾಯ್ಕೊಂಡಿದ್ರಿ ದೀಪದ ಉದಿರಾಳಿನೇ. ದೊಡ್ಡ ಕಾರ್ಯಕ್ರಮ ನಮ್ಮ ಶಾಲೆಯಲ್ಲಿ 2,000 ಜನ ಮಕ್ಕಳು, ಸ್ಟೇಜ್ ಮೇಲೆ 100 ಜನ, ಎಲ್ಲ ಹಿರಿಯರು, ಎಲ್ಲ ಪ್ರತಿಭಾವಂತರು. ಅವ್ರ ಮಧ್ಯೆ ಕಾರ್ಯಕ್ರಮ ಮಾಡಿಕೊಂಡು ಅದನ್ನು ಮುಗಿಸ್ಕೊಂಡು ಇಮಿಡಿಯೇಟ್ ಆಗಿ ಮುಗೀತು. ಜೊತೆಗೆ ತುಂಬ ಬಿಸಿ ಎಲ್ಲ ಬರೀತೀನಿ. ಸಮಾಜಕ್ಕೆ ಉಚಿತ ಸೇವೆ ಮಾಡ್ತಕ್ಕಂಥದ್ದು, ಬುಕ್ಸ್ ಬರೀತಕ್ಕಂಥದ್ದು ಉಚಿತ ಸೇವೆ. ಮುಂಚೆ ಎಲ್ಲ ತುಂಬ ಬುಕ್ಸ್ ಕೊಂಡ್ಕೊಳ್ಳಲಿಕ್ಕೆ ಆಗ್ತಿರ್ಲಿಲ್ಲ ನಮಗೆ, ಅಷ್ಟು ಕಷ್ಟ. ಆದರೆ ಇವತ್ತು ನಾವು ಆ ಬುಕ್ಸನ್ನು ಆನ್ಲೈನಲ್ಲಿ ಫ್ರೀಯಾಗಿ ಬೆರಳ ತುದಿಯಲ್ಲಿ ಜಸ್ಟ್ ಅದನ್ನು ಹೊಡೆದ್ರೆ ಆ ಬುಕ್ಸು ಸಿಗೋಂಥ ಕೆಲಸ ಮಾಡ್ತೀವಿ. ಆ ನಿಟ್ಟಿನಲ್ಲಿ ಗೊತ್ತಿಲ್ಲ ಎಷ್ಟೊತ್ತು ಮಲಗ್ತೀವೋ ಗೊತ್ತಿಲ್ಲ, ಎಷ್ಟೊತ್ತಿಗೆ ಎದ್ದೇಳ್ತೀವೋ ಗೊತ್ತಿಲ್ಲ, ಎಷ್ಟೊತ್ತಿಗೆ ಕೆಲಸ ಮಾಡ್ತೀವೋ ಗೊತ್ತಿಲ್ಲ. ಎಷ್ಟೋ ಸಾರಿ ಜ್ಯೋತಿ ಮೇಡಮ್ ಬಂದರೆ ಅವ್ರಿಗೆ ಸರಿಯಾಗಿ ಮಾತಾಡಿಲ್ಲ, ಕೊನೆ ಪಕ್ಷ ಒಂಚೂರು ಸ್ಮೈಲ್ ಆದರೂ ಕೊಡಿ ಸರ್ ಅಂದಿರ್ತಾರೆ, ಅದನ್ನು ಕೂಡ ಅಷ್ಟು ಇರಲ್ಲ. ವೆಂಕಟೇಶ್ ಸರ್ ಬಂದ, ಮತ್ತು ಮೋಹನ್ ಸರ್ ಬಂದಾಗ, ಮತ್ತು ಲೋಕಿ ಅವ್ರು ಬಂದಾಗ ಕೂಡ ನಮ್ಮವ್ರು ಬಂದು ಹೇಳ್ತಾರೆ ಕಂಪ್ಯೂಟರ್ ಮುಂದೆ ಕೆಲಸ ಹೋದಾಗ, ಅವರೆಲ್ಲ ನಿಮ್ಮನ್ನೇ ನೋಡೋಕೆ ಬಂದಿದ್ದಾರೆ, ಹೋಗ್ರಿ ಮಾತಾಡ್ರಿ. ದಯವಿಟ್ಟು ಕ್ಷಮೆ ಇರಲಿ. ಇಷ್ಟೇ, ನಾವು ಮಾಡ್ತಕ್ಕಂಥದ್ದು ಸಮಾಜ ಸೇವೆ, ನೀವು ಮಾಡ್ತಕ್ಕಂಥದ್ದು ಸಮಾಜ ಸೇವೆ. ನೀವು ಕಲಾವಿದರಾಗಿ ಒಂದು ಸಮಾಜಕ್ಕೆ ಒಂದು ಮೆಸೇಜನ್ನು ಕೊಡ್ತಿರ್ತೀವಿ. ಜೊತೆಗೆ ನಾವು ಲೇಖಕರಾಗಿ ಮುಂದಿನ ಒಂದು ಪೀಳಿಗೆಗೆ ಆಗಿರ್ಬೋದು, ಅಥವಾ ಇವಾಗ ಇರ್ತಕ್ಕಂಥವ್ರಿಗೆ ಇರ್ಬೋದು, ನಾವು ಕೂಡ ಒಂದು ರೀತಿಯಲ್ಲಿ ಸೇವೆ ಮಾಡ್ತಿರ್ತೀವಿ. ಇದ್ರ ಉದ್ದೇಶ ಇಷ್ಟೇ, ಈ ದೇಹ, ಈ ಬುದ್ಧಿ, ಈ ಆಕಾರ ಇವತ್ತು ನಮ್ಮದು, ನಾಳೆ ಗೊತ್ತಿಲ್ಲ, ನಾಳೆ ಎತ್ತಿರೋ ಇದೆಲ್ಲ ಗೊತ್ತಿಲ್ಲ. ಸಾಕಷ್ಟು ಜನ ನೋಡ್ತೀನಿ, ನೋವಾಗುತ್ತೆ ನೋಡಿದಾಗ. ಇವತ್ತು ನಮ್ಮ ಜೊತೆ ಇರ್ತಾರೆ, ನಾಳೆ ಅಲ್ಲಿ ಬ್ಯಾನರಲ್ಲಿ ಇರ್ತಾರೆ, ತುಂಬ ನೋವಾಗುತ್ತೆ. ಈ ಥರ ಏನಾಗುತ್ತೆ ಅಂದರೆ, ಕಲೆ ಯಾರಪ್ಪನ ಸೊತ್ತು ಅಲ್ಲ, ಯಾರು ಸಾಧನೆ ಮಾಡ್ತಾರೆ ಅವ್ರ ಸೊತ್ತು.
ಸೊ ಆ ಸೊತ್ತು ನಿಮ್ಮಲ್ಲಿದೆ. ಎಲ್ಲರನ್ನೂ ಕೂಡ ನಗಿಸ್ತಕ್ಕಂಥ ಅಳಿಸ್ತಕ್ಕಂಥ ಭಾವನೆಗಳು ನಿಮ್ಮಲ್ಲಿದೆ. ಆ ಕಲೆ ಹಾಗೆ ಬೆಳೀಲಿ, ಆ ಕಲಾ ಪೋಷಣೆ ಅಂತಕ್ಕಂಥದ್ದು ಸದಾ ಆಗಲಿ. ನಾವಂತೂ ಖಂಡಿತ ಏನು ನಿಮ್ಮ ಜೊತೆ ಇರಲಿಕ್ಕೆ ಬೇಸರ ಅಂತೂ ಇಲ್ಲ, ಸಂತೋಷ 100% ಇದೆ. ಆದರೆ ನನ್ನ ರಿಕ್ವೆಸ್ಟ್ ಏನಂದರೆ, ನನ್ನ ಬಿಟ್ಟು ನೀವು ಮಾಡಿ, ನಾನು ಬಂದು ಮಧ್ಯದಲ್ಲಿ ಜಾಯಿನ್ ಆಗ್ತೀನಿ ಅಂತಕ್ಕಂಥದ್ದು ಅಷ್ಟೇ. ಸದಾ ನಿಮ್ಮ ಜೊತೆ ಇರ್ತೀನಿ ನಾನು. ಸರ್ರು ಹೇಳಿದ್ರು ಒಂದ್ಸರಿ ಬಿಡು ಮಾಡ್ಕೊಂಡು ಹೋಗಿ ಬರ್ತೀನಿ. ಎಲ್ಲ ಕಾರ್ಯಕ್ರಮ ಜಾಸ್ತಿ ಮಾತಾಡ್ಬಿಟ್ಟಿದ್ದೀನಿ ಅಂತ ನಾನು ಭಾವಿಸಿದ್ದೀನಿ. ಹಾಗಾಗಿ ಸದಾ ಯಾವುದೇ ಕಾರ್ಯಕ್ರಮ ಮಾಡಿ ಮೋಹನ್ ಸರ್ ಖಂಡಿತ ಯಾರೇ ಕೂಡ ಗೊತ್ತಿಲ್ಲ, ನೀವೇನಾದರೂ ಮಾಡಿ, ಏನಾದರೂ ಹೇಳಿ, ನನ್ನ ಕೈಯಲ್ಲಿ ಆಗಲಿ ನಾನು ಸಪೋರ್ಟ್ ಮಾಡ್ತೀನಿ. ನನ್ನ ಕೈಯಲ್ಲಿ ಆಗಲಿಲ್ಲ ಅಂತಂದರೆ ಇನ್ನೂ ಸಪೋರ್ಟ್ ಮಾಡೋಂಥ ಕೈಗಳು ಖಂಡಿತ ಇರ್ತವೆ. ಆ ಕೈಗಳನ್ನು ತೋರಿಸ್ತೀವಿ, ಆ ಕೈಗಳನ್ನು ನಿಮ್ಮ ಜೊತೆ ಸೇರಿಸಿ ನಿಮ್ಮ ಕೈಯನ್ನು ಬಲಪಡಿಸ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ. ವೆಂಕಟೇಶ್ ಸರ್, ನಿಮ್ಮ ಸೇವೆ ಏನು ಅಗಾಧವಾಗಿರ್ತಕ್ಕಂಥದ್ದು, ಶ್ಲಾಘನೀಯವಾಗಿರ್ತಕ್ಕಂಥದ್ದು. ನೀವು ಕಾಲ್ ಮಾಡಿ, ತೊಂದರೆ ಇಲ್ಲ, ನಾವು ಕೂಡ ನಿಮ್ಮ ಜೊತೆ ಇರ್ತೀವಿ ಅಂತ ಹೇಳ್ತೀವಿ. ಇಳಗೌಡರು ಸರ್, ನಿಮ್ಗೆ ಒಳ್ಳೆಯದಾಗಲಿ. ನಿರ್ಮಾಪಕರು, ನಮ್ಮ ಭಾಗದ ನಿರ್ಮಾಪಕರು ನೀವು ದೊಡ್ಡ ಮಟ್ಟಕ್ಕೆ ಬೆಳೆಯಬೇಕು. ದೊಡ್ಡ ಮಟ್ಟಕ್ಕೆ ಬೆಳೆದು ನಿಮ್ಮ ಮೂವಿಯಲ್ಲಿ ರಿಲೀಸ್ ಆದಾಗ ಖಂಡಿತ ನಾವು ಹೋಗಿ ನಿಮ್ಮ ಮೂವಿಯನ್ನು ನೋಡ್ತೇವೆ. ನನ್ನ ಸ್ಟೂಡೆಂಟ್ ಒಬ್ಬರು ಇಲ್ಲಿ ರೋಟರಿ ಸ್ಕೂಲಲ್ಲಿ ಓದಿದ್ರು, ಮರ್ದಿನಿ ಅಂತ ಮೂವಿ ಮಾಡ್ದ. ಇಲ್ಲಿಂದ ಕರ್ಕೊಂಡೋದ, ಕಾರಲ್ಲಿ ಕರ್ಕೊಂಡೋಗಿ ನಮ್ಗೆ ಊಟ ಕೊಡಿಸಿ, ಮೂವಿ ತೋರಿಸಿ, ಮತ್ತೆ ಕರ್ಕೊಂಡು ಮನೆಗೆ ಬಿಡಿ. ಅವತ್ತು ಎಷ್ಟು ಖುಷಿ ಅಂದರೆ ಅಷ್ಟು ಖುಷಿ. ಮಧ್ಯದಲ್ಲಿ ಬಂದು ಗುರುಗಳೇ ಹೆಂಗಿದೆ ಮೂವಿ ಅಂತ, ಏನು ಅಷ್ಟು ಹೈಲೈಟ್ ಮಾಡಿಲ್ಲ ನಿಮಗೆ. ಕ್ಷಮೆ ಇರಲಿ ಸರ್. ಓಕೆ,